ನಮಸ್ಕಾರ ವೀಕ್ಷಕರೇ, ಕನ್ನಡ ಆಸ್ಟ್ರೋ ಮೀಡಿಯಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಇವತ್ತು ಗುರುಗಳಾದ ಶ್ರೀ ಸಂತೋಷ್ ಭಟ್ ಗುರುಜಿ ಅವರು, ದೀಪಯಕ್ಷಿಣಿ ಆರಾಧಕರು ಹಾಗೂ ಪ್ರಶ್ನಾಶಾಸ್ತ್ರ ತಂತ್ರಜ್ಞರು. ನಮಸ್ಕಾರ ಗುರುಗಳೇ. ನಮಸ್ಕಾರ. ಇವತ್ತಿನ ವಿಷಯ ಏನು ಅಂದರೆ, ತುಂಬ ಹಲವು ವ್ಯಾಪಾರಗಳನ್ನು ಶುರು ಮಾಡಿರ್ತೀರಾ, ಅದರಲ್ಲಿ ಲಾಸು ಅಥವಾ ಲಾಭನೋ ಏನೋ ಒಂದು ಆಗ್ತಾ ಇರುತ್ತೆ. ಅದ್ರ ಬಗ್ಗೆ ಗುರುಗಳು ನಮಗೆ ಸಂಪೂರ್ಣ ಮಾಹಿತಿ ಮತ್ತು ಪರಿಹಾರಗಳನ್ನ ಗುರುಗಳು ನಮಗೆ ನೀಡ್ತಾರೆ. ಗುರುಗಳೇ, ಮತ್ತೊಮ್ಮೆ ನಿಮಗೆ ನಮಸ್ಕಾರ. ನಮಸ್ಕಾರ. ಗುರುಗಳೇ, ಇವಾಗ ವ್ಯಾಪಾರ ಶುರು ಮಾಡಿರ್ತಾರೆ ಅಥವಾ ಆಲ್ರೆಡಿ ತುಂಬ ವರ್ಷಗಳಿಂದ ಮಾಡ್ಕೊಂಡು ಬಂದಿರ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಲಾಸ್ ಯಾವಾಗ ಆಗುತ್ತೆ, ಲಾಭ ಯಾವಾಗ ಬರುತ್ತೆ ಅಂತ. ಈಗ ಒಂದು ತರಕಾರಿ ವ್ಯಾಪಾರಗಳಾಗಿರ್ಬೋದು ಅಥವಾ ಪಾನಿಪುರಿ ಅಂಗಡಿಗಳಾಗಿರ್ಬೋದು ಅಥವಾ ಕೆಲವೊಂದು ಸ್ಟೋರ್ಗಳಾಗಿರ್ಬೋದು, ಕಾಂಡಿಮೆಂಟ್ಸ್ ಆಗಿರ್ಬೋದು, ಏನೇ ಇರಲಿ ವ್ಯಾಪಾರದಲ್ಲಿ ಏನಾಗುತ್ತೆ ಅಂದರೆ ತುಂಬ ಲಾಸು ಲಾಭ ಎರಡೂ ನೋಡ್ತಿರ್ತಾರೆ ಜನ. ಅದರಲ್ಲಿ ಜನಗಳನ್ನ ಆಕರ್ಷಣೆ ಮಾಡೋದು ಹೇಗೆ ಅಂತ ಕೆಲವರು ತುಂಬ ಅದರಿಂದ ಬೇಸತ್ತೋಗಿರ್ತಾರೆ. ಜನಗಳೇ ಬರ್ತಾ ಇಲ್ಲ ಅಂತ ಕೊರಗೋದು ಇರುತ್ತೆ. ಅದು ಜನಗಳನ್ನ ಆಕರ್ಷಣೆ ಮಾಡ್ಕೊಳ್ಳೋದು ಹೇಗೆ ಗುರುಗಳೇ? ಖಂಡಿತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನೋಡಿ, ಏನಾಗುತ್ತೆ ಅಂತ ಹೇಳಿದ್ರೆ, ಈ ತಂತ್ರ ಅಂತಕ್ಕಂಥ ಒಂದು ನಮ್ಮ ಅಥರ್ವಣ ವೇದದಲ್ಲಿ ಪ್ರಯೋಗ ಇದೆ, ತಂತ್ರ ಪ್ರಯೋಗ ಅಂತ. ಅದರಲ್ಲಿ ವಶೀಕರಣ ಅಂಥೇಳಿ ಹೇಳ್ಬಿಡ್ತಾರೆ ಆಡು ಭಾಷೆಯಲ್ಲಿ. ಅದನ್ನು ಮೋಹನ ಪ್ರಯೋಗ ಅಂಥೇಳಿ ಕರೆಯುವಂಥದ್ದು. ಆ ಮೋಹನ ಪ್ರಯೋಗ ಅಥವಾ ವಶೀಕರಣ, ಆಕರ್ಷಣೆ ಎಲ್ಲ ಒಂದೇ ಆಯಿತಾ. ಈ ಪ್ರಯೋಗದಲ್ಲಿ ಏನಾಗುತ್ತಂದರೆ, ಜನಗಳನ್ನ ತಮ್ಮ ಹತ್ರ ಆಕರ್ಷಣೆ ಮಾಡ್ಕೊಳ್ಳೋದು. ಇವಾಗ ನೋಡಿ, ನಾವು ಒಂದು ಒಳ್ಳೆ ಜಿನಿಯನ್ ಒಂದು ಐಟಮ್ಸ್ನ ಇಟ್ಟಿದ್ದೀವಿ. ಪಕ್ಕದಲ್ಲಿ ಯಾವನೋ ಒಬ್ಬ ಏನೋ ಒಂದು ಕೆಟ್ಟದಾಗಿರ್ತಕ್ಕಂಥ ಐಟಮ್ಸ್ನ ಇಟ್ಟಿರ್ತಾನೆ. ಅಲ್ಲಿ ಚೆನ್ನಾಗಿ ವ್ಯಾಪಾರ ಆಗ್ತಾ ಇರುತ್ತೆ, ಇಲ್ಲಿ ಆಗೋದಿಲ್ಲ. ಈ ಥರದ್ದೆಲ್ಲ ಸಮಸ್ಯೆಗಳು ಬಹಳ ಜನಕ್ಕೆ ಬಂದಿರುತ್ತೆ. ಮತ್ತು ಕ್ವಾಲಿಟಿ ನೋಡೋಲ್ಲ ಜನ, ಬೇಗ ಹೋಗಿ ಬೇರೆ ಕಡೆ ತೊಗೊಳ್ತಾ ಇರ್ತಾರೆ. ಆ ಥರ ಎಲ್ಲ ಇರಬೇಕಾದ್ರೆ ಇಲ್ಲಿ ಏನೋ ಒಂದು ನಡೆದಿರುತ್ತೆ ಅಂತಕ್ಕಂಥ ವಿಚಾರ ಗೊತ್ತಿದ್ರೂ ಕೂಡ ಯಾವ ಥರ ಅದನ್ನು ಮಾಡೋದು ಏನು ಅನ್ನತಕ್ಕಂಥ ವಿಚಾರ ಬಹಳ ಗುಪ್ತವಾಗಿರುತ್ತೆ. ಹಾಗಾಗಿ ಯಾವುದೇ ಒಂದು ವ್ಯಾಪಾರಸ್ಥರಾಗಲಿ, ಒಂದು ಮಾಲಿಂದ ಹಿಡಿದು ಸಣ್ಣದಾಗಿರ್ತಕ್ಕಂಥ ಒಂದು ಪಾನಿಪುರಿ ಅಂಗಡಿ ಆಗಲಿ ಅಥವಾ ಏನೇ ಒಂದು ಇಟ್ಟಿದ್ರೂ ಕೂಡ ವ್ಯಾಪಾರದಲ್ಲಿ ಜನ ಆಕರ್ಷಣೆ ಆಗೋದಕ್ಕೆ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ತಂತ್ರ ಇದೆ. ಆ ತಂತ್ರವನ್ನು ಯಾವ ರೀತಿಯಲ್ಲಿ ಮಾಡ್ಕೊಳ್ಳೋದು, ಇದು ತುಂಬ ಇಂಪಾರ್ಟೆಂಟು. ನೀವು ಕೇಳ್ತಾ ಇರ್ತಕ್ಕಂಥ ಕ್ವಶನ್ ಅದೇ ಅಲ್ವಾ? ಸೊ ಯಾವ ರೀತಿಯಲ್ಲಿ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಜನ ಆಕರ್ಷಣೆ ಆಗಬೇಕು, ದನನೂ ಆಕರ್ಷಣೆ ಆಗಬೇಕು. ಅದಕ್ಕೆ ಸರ್ವತಂತ್ರ ಮೋಹಿನಿ ಯಂತ್ರ ಅಂತ ಒಂದಿದೆ. ಸರ್ವತಂತ್ರ ಮೋಹಿನಿ ಯಂತ್ರ. ಈ ಸರ್ವತಂತ್ರ ಮೋಹಿನಿ ಯಂತ್ರ ಅಂದರೆ, ಮೋಹಿನಿ ಯಂತ್ರ ಅಂತ ಹೇಳಿದ್ರೆ ಇದು ವಿಷ್ಣುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಯಂತ್ರ. ಭಸ್ಮಾಸುರನ ವಧೆ ಕಾಲದಲ್ಲಿ ಆ ವಿಷ್ಣುವೇ ಮೋಹಿನಿ ರೂಪದಲ್ಲಿ ಬರ್ತಾರೆ, ಬಂದು ಭಸ್ಮಾಸುರನ ವಧೆ ಮಾಡ್ತಾರೆ. ಆ ಒಂದು ಸಮಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಆ ಮೋಹಿನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬೀಜಾಕ್ಷರ ಅಂತ ಹೇಳಿದ್ರೆ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಕೆಲವು ಮಂತ್ರಗಳಿಂದ ಯಂತ್ರವನ್ನು ಬರೆದಿರ್ತಕ್ಕಂಥದ್ದು ಸರ್ವತಂತ್ರ ಮೋಹಿನಿ ಯಂತ್ರ. ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ಈ ಯಂತ್ರವನ್ನು ಏನು ಮಾಡಬೇಕಂತ ಹೇಳಿದ್ರೆ, ವಿಶೇಷವಾಗಿ ಅಮಾವಾಸ್ಯೆ ದಿನದಿಂದ ಅಥವಾ ಹುಣ್ಣಿಮೆ ದಿನದಿಂದ ಪೂಜೆಯನ್ನು ಪ್ರಾರಂಭ ಮಾಡಬೇಕು. 48 ದಿನಗಳ ಕಾಲ ಈ ಒಂದು ಪೂಜೆಯನ್ನು ಮಾಡಬೇಕು. ಯಾವ ಥರ? ಅಮಾವಾಸ್ಯೆ ಹುಣ್ಣಿಮೆಗೆ ಮಾಡಬೇಕಾಗತ್ತೆ. ಹೌದು, ಅಮಾವಾಸ್ಯೆ ಹುಣ್ಣಿಮೆಗೆ ಈ ಒಂದು ಪೂಜೆಯನ್ನು ಪ್ರಾರಂಭ ಮಾಡಬೇಕು. ಫಸ್ಟ್ ಏನು ಮಾಡಬೇಕಂತ ಹೇಳಿದ್ರೆ, ನೋಡಿ, ಸಾಮಾನ್ಯವಾಗಿ ದೃಷ್ಟಿ ಅಂತಕ್ಕಂಥ ತುಂಬ ಇಂಪಾರ್ಟೆಂಟು. ಆಯಿತಾ? ನಾವು ಏನು ಮಾಡ್ಬೋದು ದೃಷ್ಟಿಗೆ? ಲಿಂಬೆಹಣ್ಣು, ಮೆಣಸಿನ್ಕಾಯಿ, ಆಯಿತಾ, ಮತ್ತು ವಿಶೇಷವಾಗಿ ಉಪ್ಪು, ಇದನ್ನೆಲ್ಲ ಬಳಸ್ಕೊಂಡು ಅಥವಾ ಬೂದು ಕುಂಬಳಕಾಯಿ ತಂದು ಫಸ್ಟು ದೃಷ್ಟಿ ಹೊಡೆದಾಕ್ಬಿಡ್ಬೇಕು. ದೃಷ್ಟಿ ಹೊಡೆದಾಕ್ಬಿಟ್ಟು ಸಂಜೆಯ ಸಮಯದಲ್ಲಿ ಈ ಮೋಹಿನಿ ಯಂತ್ರವನ್ನು ಇಟ್ಕೊಂಡು ವಿಶೇಷವಾಗಿ ನಾವು ಕೊಡುವಂಥ ಮಂತ್ರಗಳು ಬಹಳ ಅದ್ಭುತವಾಗಿದೆ, ಮೂಲ ಮಂತ್ರ ಅದು. ಸೊ ಆ ಮಂತ್ರವನ್ನು ಹೇಳ್ತಾ ಈ ಮೋಹಿನಿ ಯಂತ್ರಕ್ಕೆ ರಕ್ತಚಂದನ ತುಂಬ ಇಂಪಾರ್ಟೆಂಟ್. ರಕ್ತಚಂದನ ಬೇಕೇ ಬೇಕು. ರಕ್ತಚಂದನ, ಭಸ್ಮ, ಗಂಧ, ಅರಿಶಿಣ, ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡುವಂಥದ್ದು. ಪೂಜೆ ಮಾಡಿ ವಿಶೇಷವಾಗಿ ಆ ಮೋಹಿನಿ ಯಂತ್ರಕ್ಕೆ ಕೆಂಪು ಅಕ್ಷತೆಯನ್ನು ಹಾಕಿ ಪ್ರಾರ್ಥನೆ ಮಾಡಬೇಕು. ಏನಂತ ಪ್ರಾರ್ಥನೆ ಮಾಡಬೇಕು? ಅವ್ರು ಕೆಟ್ಟೋಗಲಿ, ಇವ್ರು ಕೆಟ್ಟೋಗಲಿ, ಇವ್ರ ವ್ಯಾಪಾರ ಹಾಳಾಗಲಿ, ಅವ್ರ ವ್ಯಾಪಾರ ಆಗಲಿ, ಹಂಗೇಳಬಾರ್ದು. ನಮಗೆ ಅಭಿವೃದ್ಧಿ ಮಾಡಿಕೊಡು, ನಮ್ಮ ಒಂದು ವಸ್ತು ಏನಿದೆ ಅದೆಲ್ಲ ಚೆನ್ನಾಗಿ ವ್ಯಾಪಾರ ಆಗೋ ಥರ ಮಾಡಿಕೊಡು, ಅನುಕೂಲ ಮಾಡಿಕೊಡು ಅಂಥೇಳಿ ಆ ಭಗವಂತನನ್ನು, ಆ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಬೇಕು. ಈ ಒಂದು ಪ್ರಾರ್ಥನೆ ಹೆಂಗಿರಬೇಕಪ್ಪ ಅಂತ ಹೇಳಿದ್ರೆ, ತಮ್ಮನ್ನು ತಾವು ವಿಶೇಷವಾಗಿರ್ತಕ್ಕಂಥ ಒಂದು ಎನರ್ಜಿಯಿಂದ ಅನುಕೂಲ ಮಾಡಿಕೊಳ್ಳುವಂಥ ಒಂದು ಪ್ರಾರ್ಥನೆ ಆಗಿರಬೇಕು. ಈ ಥರ ಇದ್ದಾಗ ಆ ಒಂದು ಜನಾಕರ್ಷಣೆ ಆಗಲಿ ಅಥವಾ ಒಂದು ಧನಾಕರ್ಷಣೆ, ದುಡ್ಡು ಕೂಡ ಆಕರ್ಷಣೆ ಆಗಬೇಕು, ಧನಾಕರ್ಷಣೆ ಆಗಲಿ ಚೆನ್ನಾಗಿ ಬಂದು ಜೀವನದಲ್ಲಿ ಅಭಿವೃದ್ಧಿ ಆಗುವಂಥ ಮಹಾಪರಿಹಾರ ಇದು. ಆದ್ದರಿಂದ
ಯಾರಾದರೂ ಈ ಒಂದು ವಿಶೇಷವಾಗಿರ್ತಕ್ಕಂಥ ವ್ಯಾಪಾರದಲ್ಲಿರ್ತಕ್ಕಂಥವರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಈ ಮೋಹಿನಿ ಯಂತ್ರವನ್ನು ನಾನು ಒಂದು ವಿಶೇಷವಾಗಿರ್ತಕ್ಕಂಥ ಗುರುಗಳ ಹತ್ರ ನಾನು ಅದನ್ನು ರಚನೆ ಬರೆಸ್ತಾ ಇದ್ದೀನಿ. ಎಷ್ಟೋ ಜನಕ್ಕಾಗಲೇ ಕೊಟ್ಟಿದ್ದೀನಿ. ಆ ಒಂದು ಯಂತ್ರವನ್ನು ತೊಗೊಂಡಿರ್ತಕ್ಕಂಥವ್ರು ಬಹಳ ಒಳ್ಳೆಯ ರಿಸಲ್ಟ್ ಬಂದಿದೆ ಗುರುಗಳೇ, ನಮಗೊಂದು ವರ್ಷ ಆಗೋಯ್ತು, ಇನ್ನೊಂದು ಯಂತ್ರ ಮಾಡಿಕೊಡಿ ಅಂತಾರೆ. ಆದರೆ ಒಂದು ಯಂತ್ರ ತೊಗೊಂಡ್ಬಿಟ್ರೆ ಲೈಫ್ ಟೈಮ್ ಇರುತ್ತದು, ಅದನ್ನು ಏನು ನಾವು ಚೇಂಜ್ ಮಾಡೋವಂಥದ್ದಲ್ಲ, ಅಂತಹ ಯಂತ್ರವನ್ನೇ ಕೊಡೋದು. ಮತ್ತು ಕೆಲವರು ಏನು ಮಾಡ್ತಾರೆ ಅಂದರೆ ಈ ಬೀದಿಯಲ್ಲಿ ಸಿಗುವಂಥ ಸುಮ್ಮನೆ ಪ್ರಿಂಟೆಡ್ ಯಂತ್ರಗಳನ್ನೆಲ್ಲ ತಂದು ಪೂಜೆ ಮಾಡ್ತಾರೆ. ಅವೆಲ್ಲ ಯಾವುದೂ ಪ್ರಯೋಜನಕ್ಕೆ ಬರೋಲ್ಲ. ಕೈಯಿಂದ ಬರೆದಿರಬೇಕು, ಶುದ್ಧವಾಗಿರಬೇಕು, ತಾಮ್ರ ತಗಡಿನಲ್ಲಿರಬೇಕು, ಗೋಲ್ಡ್ ಫ್ರೇಮ್ ಇರಬೇಕು, ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಪಂಚಾಮೃತ ಅಭಿಷೇಕ, ಶುದ್ಧೋದಕ ಅಭಿಷೇಕ, ಮತ್ತು ವಿಶೇಷವಾಗಿರ್ತಕ್ಕಂಥ ಯಜ್ಞ, ಮೋಹಿನಿ ತಂತ್ರ ಯಜ್ಞ ಅಂತಿದೆ. ಅದನ್ನು ಅಮಾವಾಸ್ಯೆ ದಿವಸ ರಾತ್ರಿ ನಾವು ಮಾಡಿ ಅಷ್ಟು ಯಂತ್ರಗಳನ್ನ ರೆಡಿ ಮಾಡಿ ಇಡ್ತೀವಿ. ಒಂದು ಸಲ ಅಮಾವಾಸ್ಯೆಗೆ 54 ಯಂತ್ರಗಳನ್ನ ಮಾತ್ರ ರೆಡಿ ಮಾಡ್ಬೋದು. ಹಾಗಾಗಿ ಯಾರು ಫಸ್ಟು ನಮಗೆ ಬಂದು ಹೆಸರು ಕೊಡ್ತಾರೆ, ಅವರ ಮನೆ ದೇವರು ಹೆಸರು, ನಕ್ಷತ್ರ, ಅವರ ವ್ಯಾಪಾರದ ಹೆಸರೆಲ್ಲ ಕೊಡ್ತಾರೆ, ಅವರಿಗೆ ಕೊಡುವಂಥ ಅದ್ಭುತವಾಗಿರ್ತಕ್ಕಂಥ ಯಂತ್ರ ಸರ್ವತಂತ್ರ, ಸರ್ವಯಂತ್ರ, ಮಹಾಯಂತ್ರ, ಮೋಹಿನಿ ತಂತ್ರ ಯಂತ್ರ ಇದು. ಹಾಗಾಗಿ ಮೋಹಿನಿಯ ಒಂದು ಯಂತ್ರವನ್ನು ಬೇಕು ಅಂತ ಕೇಳಿದರೆ ಸಾಕು, ಅವರಿಗೆ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟು, ಮತ್ತು ಮಂತ್ರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಅದನ್ನು ಹೇಳಲೇಬೇಕು ಈ ಯಂತ್ರದ ಮುಂದೆ. ನಾವು ಮಂತ್ರ ಇಲ್ಲದೇ ಬರೀ ಯಂತ್ರವನ್ನು ಪೂಜೆ ಮಾಡ್ಕೊಂಡಿರ್ತೀವಿ ಅಂದರೆ ಅದು ಏನು ಪ್ರಯೋಜನ ಇಲ್ಲ. ಹಾಗಾಗಿ ಆ ಯಂತ್ರವನ್ನು ನಾವೇ ಅದನ್ನು ರೆಡಿ ಮಾಡಿಸಿ ಎಷ್ಟೋ ಜನಕ್ಕೆ ಕೊಟ್ಟಿದ್ದೀವಿ. ಬೇಕು ಅಂತಕ್ಕಂಥವ್ರು ಬರ್ಬೋದು, ನಾವು ಮಾಡಿಸ್ಕೊಡ್ತೀವಿ, ಅದರಲ್ಲೇನು ಸಂಕೋಚ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಈಗ ಮೋಹಿನಿ ಯಂತ್ರ ಅದ್ರ ಬಗ್ಗೆ ಗುರುಗಳು ಹೇಳಿದ್ರು. ಮೋಹಿನಿ ಯಂತ್ರ ನಿಮಗೂ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಗುರುಗಳೇ, ಇದು ಹೇಳಿದ್ರಿ ನೀವೀಗ ವ್ಯಾಪಾರಿಗಳಿಗೆ ಹೇಳಿದ್ರಿ ಈ ಪರಿಹಾರ ಮಾಡ್ಕೋಬೋದು ಅಂತ. ಹಾಗೆಯೇ ಕೆಲವೊಂದು ಕಂಪ್ನಿಗಳಲ್ಲಿ ಮತ್ತು ಆಫೀಸ್ಗಳಲ್ಲಿ ಏನಪ್ಪ ಅಂದರೆ ಎಷ್ಟೇ ಕೆಲಸ ಮಾಡಿದ್ರು ಚೆನ್ನಾಗಿ ಅಥವಾ ಹೇಗೆ ಇದ್ರೂ ಕಿರಿಕಿರಿ, ಆಫೀಸ್ಗಳಲ್ಲಿ ದಿನ ಬೆಳಗಾದರೆ ಹೋದರೆ ಗಲಾಟೆ, ಕಿರಿಕಿರಿ, ಇದರಿಂದ ಸಫರ್ ಮಾಡ್ತಿರ್ತಾರೆ ತುಂಬ ಜನ. ಅವರಿಗೂ ಕೂಡ ಈ ಪರಿಹಾರ ವರ್ಕ್ ಆಗುತ್ತಾ? ಹೌದು ನೋಡಿ, ಅದ್ಭುತವಾಗಿ ನೋಡಿ, ನೀವು ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರಿ. ಬರೀ ವ್ಯಾಪಾರಸ್ಥರಿಗೆ ಯಾಕೆ, ಕೆಲಸ ಮಾಡ್ತಕ್ಕಂಥ ನೌಕರರು ಬೇಕಾದಷ್ಟು ಜನ ಇದ್ದಾರೆ, ಅವ್ರಿಗೆ ಯಾಕೆ ಈ ಒಂದು ಯಂತ್ರ ಮಾಡಬಾರ್ದ, ಪೂಜೆ ಮಾಡಬಾರ್ದ ಅಂದರೆ ಅವರು ಕೂಡ ಈ ಒಂದು ಯಂತ್ರವನ್ನು ಪೂಜೆ ಮಾಡ್ಬೋದು. ಯಾಕಂದರೆ ಈ ಯಂತ್ರ ಇದೆಯಲ್ಲ, ಇದು ಬರೀ ವ್ಯಾಪಾರಕ್ಕೆ ಅಂತ ಇರುವಂಥ ಯಂತ್ರ ಅಲ್ಲ. ಇದು ಅಥರ್ವಣ ವೇದದಲ್ಲಿ ಒಂದು ಶಕ್ತಿಶಾಲಿಯಾಗಿರ್ತಕ್ಕಂಥ ಯಂತ್ರ. ಇದು ಆಕರ್ಷಣೆಗೆ ಅಂತ ಇರುವಂಥ ಯಂತ್ರ. ಹಂಗನ್ಬಿಟ್ಟು ಗಂಡು ಹೆಣ್ಣು ಆಕರ್ಷಣೆ ಅದೆಲ್ಲ ಆಗಲ್ಲ. ಇದರಲ್ಲಿ ಏನಿದ್ರೂ ಕೂಡ ಜನಾಕರ್ಷಣೆ, ಧನಾಕರ್ಷಣೆ, ನಮ್ಮನ್ನು ನಾವು ಅಭಿವೃದ್ಧಿಗೆ ಏನು ಬೇಕು ಅದೆಲ್ಲವೂ ತುಂಬಿರ್ತಕ್ಕಂಥ ಮಹಾಶಕ್ತಿಯುತವಾಗಿರ್ತಕ್ಕಂಥ ಯಂತ್ರ. ಈ ಯಾರು ಕೆಲಸ ಮಾಡ್ತಾ ಇರ್ತಾರೆ ಕಂಪ್ನಿಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ ಅಥವಾ ಗಾರ್ಮೆಂಟ್ಸ್ಗಳಲ್ಲಿ ಅಥವಾ ದಿನಕೂಲಿ ಒಂದು ಇರುತ್ತೆ, ಇವರೆಲ್ಲರೂ ಕೂಡ ಈ ಒಂದು ಯಂತ್ರವನ್ನು ಪೂಜೆ ಮಾಡಬಹುದು. ಖಂಡಿತ. ನೋಡಿದ್ರಲ್ಲ ವೀಕ್ಷಕರೇ, ಗುರುಗಳು ಎಂಥ ಒಂದು ಅದ್ಭುತವಾದ ಸರಳ ಪರಿಹಾರನ ತಿಳಿಸ್ಕೊಟ್ಟಿದ್ದಾರೆ. ನೀವು ಅನುಕೂಲ ಪಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ.